ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ನಾನಂತೂ ಇವತ್ತು ಒಂದು ಒಳ್ಳೆ ಪ್ಲೇಸ್ನ ತೋರ್ಸೋಕ್ಕೆ ರೆಡಿಯಾಗಿದ್ದೀನಿ. ಮನಸ್ಸು ಕೂಡ ಒಂಥರ ಕೆಟ್ಟಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ನೇಚರ್ನ ಜೊತೆಗೆ ದೇವರ ಬ್ಲೆಸ್ಸಿಂಗ್ನ ತಗೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ ಈ ಒಂದು ಪ್ಲೇಸು ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಒಂದು ಹಾಫ್ ಡೇ ಜರ್ನಿ ಸಖತ್ತಾಗಿ ಕಳಿಬೋದು ಫ್ಯಾಮಿಲಿ ಜೊತೆ. ಯಾವುದಪ್ಪ ಅದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ. ಆಗಿದ್ರೆ ನಾನು ಅಮ್ಮನ ಮನೆಗೆ ಹೊರಟಿದ್ದೀನಿ. ಅಮ್ಮನ ಮನೆಯಿಂದ ತಮ್ಮನ್ನ ಕರ್ಕೊಂಡು ಅಲ್ಲಿಂದ ಈ ಒಂದು ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀನಿ. ಹೋಗೋ ದಾರಿ ಅಂತೂ ತುಂಬಾ ಚೆನ್ನಾಗಿದೆ. ಈ ರೋಡು, ಈ ಒಂದು ನೇಚರು, ತಣ್ಣಗಿನ ಗಾಳಿ, ಅದ್ರ ಜೊತೆಗೆ ಮಳೆಯ ವಾತಾವರಣ, ತುಂತುರು ಮಳೆ ಕೂಡ ಬರ್ತಿತ್ತು. ಹಾಗೆ 1-2 ಕಿಲೋಮೀಟರ್ ನಡ್ಕೊಳ್ತಾ ಅಮ್ಮನ ಮನೆಗೆ ಹಾಗೆ ಹುಣಸೆ ಚಿಗುರು ತಿಂತ ಖುಷಿಯಾಗಿ ನೇಚರ್ನ ನೋಡ್ತಾ ಹೆಜ್ಜೆ ಹಾಕ್ತಾ ಅಮ್ಮನ ಮನೆ ಬಂದಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಅಮ್ಮ ನನಗೆ ಕೂಡ ಸರ್ಪ್ರೈಸ್ ಕೊಟ್ಟರು. ಏನಪ್ಪ ಅದು ಅಂದರೆ ಅಕ್ಕಿ ರೊಟ್ಟಿ, ಹಾಗೆ ಗೊಜ್ಜು, ಹಾಗೆ ಚಟ್ನಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅಮ್ಮನ ಕೈ ರುಚಿ ಅಂದರೆ ಅಮೃತದ ಥರ ಅಂತ ಎಲ್ಲ ಮಕ್ಕಳಿಗೂ ಗೊತ್ತು. ಹಾಗೆ ಅಮ್ಮನಿಗೆ ಅಲ್ಲಿಂದನೇ ಬಾಯ್ ಹೇಳಿ ತಮ್ಮನ್ನ ಕರ್ಕೊಂಡು ಹೊರಡ್ತಿದ್ದೀನಿ. ಈ ಒಂದು ಪ್ಲೇಸ್ನ ನಿಮಗೆ ತೋರಿಸ್ತಿರೋದಕ್ಕೇ ತುಂಬ ಖುಷಿ ಆಗ್ತಿದೆ. ಹಾಗೆ ನನ್ನ ಮನಸ್ಸು ಕೂಡ ತಿಳಿಯಾಗುತ್ತೆ. ಮನಸ್ಸಿನ ಖುಷಿಯ ಜೊತೆಗೆ ನೆಮ್ಮದಿಯ ತಾಣವನ್ನು ಹುಡುಕ್ತಾ ಹೊರಡ್ತಿದ್ದೀನಿ. ನಿಜವಾಗ್ಲೂ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಹೋಗೋ ದಾರಿಗಿಂತ ಹೋಗೋ ಪ್ಲೇಸ್ ಚೆನ್ನಾಗಿರುತ್ತೆ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ. ಎರಡು ಕೂಡ ಸಖತ್ತಾಗಿ ಇರುತ್ತೆ ಅಂತ ಹೇಳ್ತಾ ಈ ಪ್ಲೇಸ್ನ ನಿಮಗೆ ತೋರಿಸ್ತೀನಿ ಖಂಡಿತ. ಹಾಗೆ ವೆಯ್ಟ್ ಮಾಡಿ, ಯಾಕೆ ಅಂದರೆ ನಮ್ಮ ಕುಣಿಗಲಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು. ಯಾಕಪ್ಪ ಅಂದರೆ ಕುಣಿಗಲಲ್ಲಿ ಒಂದು ಹೈವೇನಲ್ಲೇ ಸೂಪರಾಗಿ ಒಂದು ಒಳ್ಳೆ ಡೊಳ್ಳು ಕುಣಿತ, ಹಾಗೆ ಒಳ್ಳೆ ಕಲಾ ಮೆರವಣಿಗೆನ ನೋಡಿದಷ್ಟೇ ಖುಷಿಯಾಯಿತು. ನಿಜವಾಗ್ಲೂ ಒಂದೊಳ್ಳೆ ಒಂದೊಳ್ಳೆ ಹೆಜ್ಜೆ ಸ್ಟೆಪ್ ಹಾಕಿ ಅಲ್ಲಿಂದ ಹೊರಡ್ತಾ ಇದ್ದೀನಿ. ಈ ಒಂದು ಸೌಂಡ್ನ ಕೇಳಲಿಕ್ಕೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ನಿಮಗೂ ಕೂಡ ಖುಷಿ ಆಗುತ್ತೆ. ಹಳ್ಳಿಯವರಿದ್ದರೆ ನಿಜವಾಗ್ಲೂ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಗೊತ್ತು. ನನಗಂತೂ ಈ ಒಂದು ಸೌಂಡು, ಈ ಒಂದು ನಮ್ಮ ಕಲೆಯನ್ನು ಒಂದು ಬಿಂಬಿಸುವಂತಹ ಯಾವುದೇ ರೋಡ್ ಶೋ ಇದ್ದರೂ ಅದನ್ನು ನೋಡ್ಕೊಳ್ತಾ ನಿಂತ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ. ಹಾಗೆ ಇದನ್ನೆಲ್ಲ ನೋಡಿ ನಾನು ಹೊರಟಿದ್ದು ಮದ್ದೂರು ಕಡೆಗೆ ಹೊರಡ್ತಿದ್ದೀನಿ. ಏನು ಕುಣಿಗಲ್ಲಿಂದ ಮದ್ದೂರಿಗೆ ಹೋಗುವ ಮಧ್ಯದಲ್ಲಿ ಬರುತ್ತೆ ಈ ದೇವಸ್ಥಾನ. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗ್ತಿರೋದೇ ಒಂಥರ ಖುಷಿಯ ವಿಚಾರ. ಲಾಸ್ಟಲ್ಲಿ ನಾನು ಈ ದೇವಸ್ಥಾನದ ಲೊಕೇಶನ್ ಕೂಡ ಹಾಕಿರ್ತೀನಿ. ಹಾಗೆ ಇಲ್ಲಿಯ ಪ್ಲೇಸ್ ನಿಜವಾಗ್ಲೂ ಹೋಗೋ ದಾರಿ ಅಂತೂ ತುಂಬಾ ಪ್ರಕೃತಿಯ ನನ್ನ ಸೊಬಗವನ್ನು ನೋಡೋದೇ ಒಂದು ಚಂದ. ಹಾಗೆ ತಮ್ಮ ಗಾಡಿ ಓಡಿಸ್ತಿದ್ದ. ಈ ಗಾಡಿ ಓಡಿಸ್ತಾ ರೋಡ್ ಅಂತೂ ಒಂದು ಆಫ್ ರೋಡು, ತುಂಬಾ ಕಷ್ಟ ಆಗುತ್ತೆ ಗಾಡಿ ಓಡಿಸೋಕ್ಕೆ. ಹಾಗೆ ಓಡಿಸ್ತಾ ಬೆಟ್ಟ ಬಂದಿದ್ದೇ ಗೊತ್ತಾಗಲಿಲ್ಲ. ಬೆಟ್ಟ ನೋಡ್ತಿದ್ದೀರಾ, ಕಲ್ಲನ್ನು ಹೊಡೆದು ಈ ಬೆಟ್ಟಕ್ಕೆ ದಾರಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ನನಗೆ ಈ ಬೆಟ್ಟ ಅಂತೂ. ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹೋದಾದ್ಮೇಲೆ ಇದೆಯಲ್ಲ ಆ ಒಂದು ಸ್ವರ್ಗನ ನೋಡೋದೇ ಒಂಥರ ಖುಷಿ ಕೊಡುತ್ತೆ. ನೋಡ್ತಾನೆ ಇರಿ. ನಿಜವಾಗ್ಲೂ ನನ್ನ ಖುಷಿಯ ಜೊತೆಗೆ ನಿಮ್ಮ ಖುಷಿ ಕೂಡ ತುಂಬಾ ಇಂಪಾರ್ಟೆಂಟು. ನಾನು ತೋರಿಸುವಂಥ ಪ್ಲೇಸು ನಿಮ್ಗೆ ಇಷ್ಟ ಆದರೆ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಿಜವಾಗ್ಲೂ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಈ ದೇವಸ್ಥಾನ ಯಾವುದಪ್ಪ ಅಂದರೆ ಮೋದೂರು ಶಂಕರೇಶ್ವರ ಸ್ವಾಮಿ ಟೆಂಪಲ್. ಇದು ಈಶ್ವರ ಟೆಂಪಲ್ ತುಂಬಾ ಹಳೆಯ ಪ್ರಸಿದ್ಧವಾದ, ಇಲ್ಲಿಯ ಜನರಿಗೆ ತುಂಬಾ ಚಿರಪರಿಚಿತವಾದಂತಹ ದೇವಸ್ಥಾನ. ನಾನು ಈಗ ನಡ್ಕೊಳ್ತಾ ಹೋಗ್ತಿದ್ದೀನಿ. ರೋಡು ತುಂಬಾ ಆಫ್ ರೋಡು. ಈ ರೋಡಲ್ಲಿ ನಿಮಗೆ ಗಾಡಿ ಓಡಿಸೋಕ್ಕೆ 2 ಗಂಟೆ ಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ಆ ಥರ ರೋಡ್ ಇದೆ. ತುಂಬಾ ಕಲ್ಲು ಸ್ಕಿಡ್ ಆಗುತ್ತೆ, ಜಾರುತ್ತೆ. ಈ ರೋಡಲ್ಲಿ ಗಾಡಿ ಓಡಿಸೋದು ಸ್ವಲ್ಪ ಹುಷಾರಾಗಿ ಓಡಿಸ್ತಾ ಬನ್ನಿ ನಿಜವಾಗ್ಲೂ. ಯಾಕೆಂದರೆ ಮನೆ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರ್ತೀರ. ನಿಜವಾಗ್ಲೂ ನಿಧಾನಕ್ಕೆ ಈ ರೋಡ್ನ ಜರ್ನಿನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ದೇವಸ್ಥಾನಕ್ಕೆ ಸಂಡೇ ಹಾಗೂ ಮಂಡೇ ಅಂದರೆ ಶನಿವಾರ, ಭಾನುವಾರ, ಸೋಮವಾರ ಈ 3 ದಿನ ಜನಗಳು ಬರ್ತಾರೆ. ಇನ್ನು ಉಳಿದ ದಿನ ಯಾರೂ ಇರಲ್ಲ. ನಿಜವಾಗ್ಲೂ ಈ ಪ್ರಕೃತಿಯ ಸೊಬಗು ನೋಡಲಿಕ್ಕೆ ಮಾತ್ರ ಬನ್ನಿ. ದಯವಿಟ್ಟು ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಇದು ನನ್ನ ರಿಕ್ವೆಸ್ಟು.
ನಮ್ಮ ಪ್ರಕೃತಿಯ ಸೊಬಗು ನಾವು ನೋಡೋದು ಕಣ್ ತುಂಬ ನೋಡಿ ಮನಸ್ಸು ತುಂಬ ಆನಂದಿಸಿ ಅಲ್ಲಿಂದ ನಾವು ಹೊರಡಬೇಕು. ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ದೇವಸ್ಥಾನ ಬಾಗ್ಲಾಕಿತ್ತು, ದೇವ್ರನ್ನೂ ಕೂಡ ತೋರ್ಸೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಯಿತು. ಖಂಡಿತ ಇನ್ನೊಮ್ಮೆ ಬಂದಾಗ ಈ ದೇವಸ್ಥಾನ ನಿಮಗೆ ದೇವ್ರನ್ನ ತೋರಿಸ್ತೇನೆ. ನಾನು ಮತ್ತೆ ಬರಬೇಕು ಅನಿಸೋಷ್ಟು ತುಂಬಾ ಖುಷಿ ಕೊಡ್ತು ಈ ಟೆಂಪಲ್ಲು. ಅಲ್ಲಿನ ನೇಚರು ಸೊಬಗಂತೂ ವಾವ್ ನಿಜವಾಗ್ಲೂ ಮನಸ್ಸಿನ ಖುಷಿಯ ಜೊತೆಗೆ ನೆಮ್ಮದಿಯ ತಾಣ ಕೂಡ ಹೌದು. ನಾನು ಹಾಗೆ ಒಂದು ವಿಡಿಯೋ ಮಾಡಿದೆ, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ, ಖಂಡಿತ ನೋಡಿ. ಹಾಗೆ ಅಮ್ಮನ ಮನೆಯಿಂದ ಊಟ ತೊಗೊಂಬಂದಿದ್ವಿ. ಅಲ್ಲೇ ಕೂತು ನೆಮ್ಮದಿಯಾಗಿ ಊಟ ಮಾಡಿ 1-2 ಅವರ್ ಆ ಒಂದು ಸೊಬಗನ ನೋಡ್ತಾ ಒಂದು ನೆಮ್ಮದಿಲಿ ಈ ಒಂದು ಡೇನ ನಾನು ಅಲ್ಲಿ ಕಳೆದೆ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಆ ಖುಷಿನ ಹೇಳ್ಕೊಳ್ಳೋಕ್ಕೆ ಪದಗಳೇ ಇಲ್ಲ. ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಈ ಒಂದು ಪ್ಲೇಸ್ಗೆ ಖಂಡಿತ ಮಕ್ಕಳು ಫ್ಯಾಮಿಲಿ ಜೊತೆ ಒಂದು ಸಂಡೇ ಹೋಗಿ ಬನ್ನಿ. ನಿಜವಾಗ್ಲೂ ನಿಮಗೂ ಕೂಡ ಆ ಒಂದು ನೆಮ್ಮದಿಯ ವಾತಾವರಣ ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದಕ್ಕೆ ನಾನು ಗ್ಯಾರಂಟಿ ಖಂಡಿತ ಹೇಳ್ತೀನಿ, ಒಂದು ಒಳ್ಳೆ ಮನಸ್ಸಿಂದ ಈ ಒಂದು ಪ್ಲೇಸ್ಗೆ ಹೋಗಿ ಬನ್ನಿ. ನನಗಂತೂ ಈ ಪ್ಲೇಸು ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಟ್ರಾವೆಲಿಂಗ್ ವರ್ಲ್ಡ್ ಭಾವನಾ ಅನ್ನುವ ಯೂಟ್ಯೂಬ್ ಚಾನಲ್ ನನ್ನಲ್ಲಿ ಎಲ್ಲ ವೀಡಿಯೋಸ್ಗಳು ಖಂಡಿತ ಟ್ರಾವೆಲಿಂಗ್ ವೀಡಿಯೋಸ್ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ನೀವು ಕೂಡ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಒಂದಷ್ಟು ಫೋಟೋಶೂಟು ಒಂದಷ್ಟು ವೀಡಿಯೋ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋಗಾಗಿ ಖಂಡಿತ ನನ್ನ ಟ್ರಾವೆಲಿಂಗ್ ವರ್ಲ್ಡ್ ಭಾವನಾ ಅನ್ನುವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಫೋಟೋ ಹುಚ್ಚಿರೋದ್ರಿಂದ ತುಂಬ ಫೋಟೋಗಳನ್ನ ತೆಗೆದಿದ್ದೀನಿ. ನಿಮಗೂ ಕೂಡ ತುಂಬ ಫೋಟೋ ಹುಚ್ಚಿರೋರಾದರೆ ಒಳ್ಳೊಳ್ಳೆ ಡ್ರೆಸ್ನ ತಗೊಂಡೋಗಿ ಹಾಕ್ಕೊಂಡು ಒಳ್ಳೊಳ್ಳೆ ಪೋಸ್ ಕೊಟ್ಟು ಈ ಒಂದು ನೇಚರಲ್ಲಿ ಫೋಟೋ ತಗೊಳ್ಳಿ. ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಇದಕ್ಕೆ ನಾನು ಗ್ಯಾರಂಟಿ. ನಿಜವಾಗ್ಲೂ ಫೋಟೋಸ್ ನೋಡ್ತಿದ್ದೀರಲ್ಲ, ನನ್ನ ಫೇವ್ರೆಟ್ ಫೋಟೋ ಶೂಟ್ ಅಂದರೆ. ಹಾಗೆ ನಿಮಗೂ ಕೂಡ ಖಂಡಿತ ಈ ಒಂದು ಈ ಜರ್ನಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಟಾಟಾ.